ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ನಾವು ಪ್ರತಿದಿನ ಯೋಗವನ್ನ ಮಾಡೋದ್ರಿಂದ ನಿರೋಗಿ ಜೀವನವನ್ನ ನಡೆಸಲು ಸಾಧ್ಯ ಅಂತ ಟಾಕಳಿ ಬೋಲವಾಡದ ಗುರುದೇವ ಆಶ್ರಮದ ಶಿವದೇವ ಸ್ವಾಮೀಜಿ ಅವರು ಹೇಳಿದ್ದಾರೆ. ಕಾಗವಾಡ ತಾಲೂಕಿನ ಜೂಗುಳ ಗ್ರಾಮದಲ್ಲಿ ಸಂಸ್ಕಾರ ಯೋಗ ಕ್ರೀಡಾ ತರಬೇತಿ ಸಂಸ್ಥೆಯಿಂದ ಆಯೋಜನೆ ಮಾಡಲಾದ ಗ್ರಾಮೀಣ ಯೋಗ ಸ್ಪರ್ಧೆಯ ದಿವ್ಯ ಸಾನ್ನಿಧ್ಯವನ್ನ ಮಾತನಾಡಿದರು. ಸದ್ಯದ ಪರಿಸ್ಥಿತಿಯಲ್ಲಿ ಮನುಷ್ಯ ಹಲವಾರು ರೋಗಗಳಿಂದ ಬಳಲ್ತಾ ಇದ್ದಾನೆ ಮತ್ತು ರೋಗ ಪ್ರತಿನಿರೋಧಕ ಶಕ್ತಿ ಕೂಡ ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ಬಿಪಿ, ಶುಗರ್ ದಂತಹ ರೋಗಗಳು ಮನುಷ್ಯನನ್ನ ಕಾಡ್ತಾ ಇದೆ. ಎಲ್ಲ ರೋಗಗಳಿಂದ ಮುಕ್ತಿ ಹೊಂದಲು ನಾವು ಪ್ರತಿದಿನ ಯೋಗ ಮಾಡೋದು ಅತ್ಯವಶ್ಯಕವಾಗಿದೆ ಎಂದಿದ್ದಾರೆ. ಆರೋಗ್ಯದ ಮಹತ್ವವನ್ನ ಅರಿತು ಇವತ್ತು ಜೂಗುಳ ಗ್ರಾಮದಲ್ಲಿ ಮೋಹನ ಜಾಧವ ಅವರ ನೇತೃತ್ವದಲ್ಲಿ ಯೋಗ ಸ್ಪರ್ಧೆಯನ್ನ ಹಮ್ಮಿಕೊಂಡಿರುವುದು ಅತ್ಯಂತ ಸಂತಸದ ಸಂಗತಿ ಎಂದಿದ್ದಾರೆ. ಬಳಿಕ ಸಂಸ್ಕಾರ ಯೋಗ ಕ್ರೀಡಾ ತರಬೇತಿ ಸಂಸ್ಥೆಯ ಅಧ್ಯಕ್ಷರು ಆದ ಹಾಗೂ ಯೋಗ ಶಿಕ್ಷಕರು ಆದ ಮೋಹನ್ ಜಾಧವ್ ಮಾತನಾಡಿ, ಇಂದಿನ ಯುವ ಪೀಳಿಗೆ ವ್ಯಸನಗಳಿಂದ ತಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಮಕ್ಕಳನ್ನ ವ್ಯಸನದಿಂದ ದೂರವಿಡಲು ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಯೋಗ ತರಬೇತಿ ಹಾಗೂ ಸಂಸ್ಕಾರವನ್ನ ನೀಡುವಂತಹ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಪ್ರತಿದಿನ ಯೋಗವನ್ನ ಮಾಡೋದ್ರಿಂದ ದಿನವಿಡೀ ಉತ್ಸಾಹ ಭರಿತವಾಗಿ ಇರಲು ಸಾಧ್ಯ ಹಾಗೂ ಯೋಗವು ರೋಗ ಪ್ರತಿನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಂಡು ಆರೋಗ್ಯಯುತವಾಗಿ ಜೀವಿಸಲು ಸಾಧ್ಯ. ಜನರಿಗೆ ಉತ್ತಮ ಆರೋಗ್ಯವನ್ನ ನೀಡುವ ಉದ್ದೇಶದಿಂದಾಗಿ ಗ್ರಾಮೀಣ ಯೋಗ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಬಳಿಕ ಯೋಗ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಶ್ರವಣಕುಮಾರ್ ರಾಜು ಪಾಟೀಲ್, ದ್ವಿತೀಯ ಸ್ಥಾನ ಪಡೆದ ಜೋಸ್ತನಾ ಕಿತ್ತೂರೆ ಹಾಗೂ ತೃತೀಯ ಸ್ಥಾನ ಪಡೆದ ಆಕಾಶ ಕಿತ್ತೂರೆ ಅವರನ್ನ ಪಾರಿತೋಷಕ ನೀಡಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಧಾರವಾಡದ ಆರೂಢ ವಿದ್ಯಾಶ್ರಮದ ಮಾತೋಶ್ರೀ ಲಲಿತಮ್ಮ ತಾಯಿ, ಪರಸಗೌಡ ಪಾಟೀಲ, ವಿಶ್ವನಾಥ್ ಶಮನೆವಾಡಿ, ರಾಜು ಕೊಡೋಲಿ, ಅನಿಲ ಕೊಡೋಲಿ, ವಿಜಯ ಶಮನೆವಾಡಿ, ದಯಾನಂದ ಮಿಂಚೆ, ಬಸವರಾಜ್ ನಂದಾಳೆ, ರಂಜಾನ್ ಮುಜಾವರ್, ಸಂಸ್ಕಾರ ಯೋಗ ಕ್ರೀಡಾ ತರಬೇತಿ ಸಂಸ್ಥೆಯ ಉಪಾಧ್ಯಕ್ಷ ರಾಜು ವಾಂಟೆ, ಕಾರ್ಯದರ್ಶಿ ವಿದ್ಯಾಶ್ರೀ ಮೋಹನ್ ಜಾಧವ್ ಹಾಗೂ ಬೆಳಗಾವಿ ರಾಣಿ ಚೆನ್ನಮ್ಮ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಕರಾಟೆ ತರಬೇತಿದಾರರು ಆದ ರಾಜು ಪಾಟೀಲ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ಒಪ್ಪಿಸಿದ್ರೆ ಎಲ್ಲರಿಗೂ ಶಾರೀರಿಕವಾಗಿ ಹೆಚ್ಚಾಗ್ತದೆ. ಮೊಟಪ ಇದರಿಂದ ಏನಾಗ್ತದೆ, ನಮ್ಮಲ್ಲಿ ರೋಗ ಪ್ರತಿಕಾರಕ ಶಕ್ತಿ ಕಮ್ಮಿ ಆಗ್ತದೆ. ನಮ್ಮದು ಭೌತಾಂಶ ಎಲ್ಲ ಎಲ್ಲಿ ಹೊಂದಿರ್ತದೆ ಅಂದರೆ ನಮ್ಮ ದವಾಖಾನೆಗೆ ನಮ್ಮ ಖರ್ಚು ತುಂಬ ಭೌತಾಂಶ ಖರ್ಚೆಲ್ಲ ನಮ್ಮ ದವಾಖಾನೆ ಯಾವುದೇ ಒಂದು ಉಳಿದಿಲ್ಲಾದರೂ ಒಂದು ಮನೆ ಯಾವ್ದಾದ್ರು ಅಂತ ಮುಖ್ಯದ ಖರ್ಚು ಸಿಗುವುದಿಲ್ಲ. ಯಾವುದೇ ಒಂದು ತಲೆನೋವು ಸಿಗುವುದಿಲ್ಲ. ಕಾಲನ್ನು ಈ ಗುರುಜಿಯಿಂದ ಜೀವನ ಆಗಿದೆ. ರಾತ್ರಿ ನಿಂತು ಬೆಳಗ್ಗೆ ಕುಡಿಬೇಕು, ಒಂದು ಹಸಿರುಗಳೆಲ್ಲ ಕುಡಿಬೇಕು, ಪಂಚನಗಳೆಲ್ಲ ಕುಡಿಬೇಕು, ಹಟ್ಟು ಸಫಲೆಲ್ಲ ಕುಡಿಬೇಕು. ಗುರುಗಿಲ್ಲ ನಮ್ಮ ಜೀವನ ಇಲ್ಲ. ಈ ಗುರುಗಿಯಿಂದ ನಮ್ಮ ಜೀವನ ಒಂದು ಸುಧಾರಣೆ ಆಗುತ್ತಿಲ್ಲ. ಅದಕ್ಕಾಗಿ ಯಾವ ಮನೆಯಲ್ಲಿ ರೋಗಿ ಇರ್ತಾರೆ ಆ ಮನೆಯಲ್ಲಿ ಉದ್ಧಾರ ಅವರಿಗೆ ಯಾಕೆ ಬಲಿ ಆಗ್ತಾರಪ್ಪ ಅಂದ್ರೆ, ಮೊದಲನೇದಾಗಿ 4 ಕಾರಣಗಳು ಬರ್ತವೆ. ಒಂದು ಸಂಸ್ಕಾರ, ಎರಡನೇದು ಸಂಘ, ಮೂರನೇದು ಶಿಕ್ಷಣ, ನಾಲ್ಕನೇದು ಆಹಾರ. ಈ 4 ಸಂಗತಿಗಳು ಕರೆಕ್ಟ್ ಇರಲಿಲ್ಲ ಅಂದರೆ ಮಕ್ಕಳು ದಾರಿ ಹೋಗ್ತಾರೆ. ಅದಕ್ಕಾಗಿ ಯೋಗನಿಗೆ ಈ 4 ವಿಷಯಗಳನ್ನ ಸುಗಮವಾಗಿ ಹೇಳಿಬಿಟ್ಟು ಯೋಗ